ತನ್ನವರ ಜೊತೆ ಮದುವೆಗೆ ನೆರೆದಿದ್ದ ನೂರಾರು ಜನರ ಮುಂದೆ ಅಂಕಿತ್ ಮತ್ತು ಶ್ರೇಯಾ ಸತಿಪತಿಗಳಾಗಿದ್ದರು. ಆದರೆ ಅಂಕಿತ್ಗೆ ಮಾತ್ರ ಇನ್ನೂ ತನ್ನ ಅಣ್ಣನ ಮೇಲಿನ ಅಸಮಾಧಾನ ಸರಿಯಾಗಿರಲಿಲ್ಲ. ತನ್ನ ಮದುವೆಗಿಂತ ಅಣ್ಣನಿಗೆ ಬೇರೆ ಕೆಲಸ ಮುಖ್ಯವಾಯಿತು ಎಂಬ ಮುನಿಸು ಅವನಲ್ಲಿತ್ತು. ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಫ್ಯಾಮಿಲಿ ಫೋಟೋಶೂಟ್ ಮಾಡಲಾಗುತ್ತಿತ್ತು. ಭುವನ ತನ್ನವನ ಜೊತೆ ತನ್ನ ಮುದ್ದಿನ ಮಗಳನ್ನು ಎತ್ತಿಕೊಂಡು ನಿಂತರೆ, ಅಭಿ ತನ್ನ ಮಗಳನ್ನು ಎತ್ತಿಕೊಂಡು ನಿಂತಿದ್ದ ತನ್ನವಳ ಭುಜ ಬಳಸಿ ನಿಂತನು. ಇನ್ನು ರಾಮ್ ತನ್ನವಳ ಭುಜ ಬಳಸಿ ನಿಂತನು. ಆರತಿ ಮತ್ತು ರಘುರಾಮ್ ಅವರು ಹೊಸ ಜೋಡಿಯ ಪಕ್ಕದಲ್ಲಿ ಮುದ್ದಿನ ಮೊಮ್ಮಕ್ಕಳನ್ನು ಕೂರಿಸಿಕೊಂಡಾಗ ಮುದ್ದಾದ ಕೂಡು ಕುಟುಂಬದ ಫೋಟೋ ಕ್ಯಾಮರಾದಲ್ಲಿ ಸೆರೆಯಾಯಿತು. ನಂತರ ಒಂದೊಂದೇ ಜೋಡಿ ಹೊಸ ಜೋಡಿಯ ಜೊತೆ ಫೋಟೋ ತೆಗೆಸಿಕೊಂಡರು. ಕೊನೆಯದಾಗಿ ರಾಮ್ ತನ್ನವಳ ನಡು ಬಳಸಿ ಫೋಟೋಗೆ ಫೋಸ್ ಕೊಡಲು ಹೊರಟಾಗ ಅಂಕಿತ್ ಮೆಲ್ಲಗೆ ಅವನ ಕೈಯನ್ನು ದೂರ ಸರಿಸಿದನು. ಅಂಕಲ್ ಆಗಿದ್ದೀಯ ಅಣ್ಣ ನೀನು, ಈಗ ಈ ರೀತಿಯೆಲ್ಲ ಫೋಟೋಶೂಟ್ ಮಾಡಿಸೋದಷ್ಟು ಚೆನ್ನಾಗಿ ಕಾಣೋದಿಲ್ಲ ಎಂದವನು ಮೆಲ್ಲಗೆ ತನ್ನ ಅತ್ತಿಗೆಯನ್ನು ತನ್ನ ಪಕ್ಕಕ್ಕೆ ಕರೆದುಕೊಂಡನು. ರಾಮ್ ಅಸಮಾಧಾನದಿಂದ ತಮ್ಮನನ್ನು ದಿಟ್ಟಿಸಿದನು. ತಾನು ತನ್ನ ಹೆಂಡತಿಯ ಜೊತೆ ಫೋಟೋ ತೆಗೆಸಿಕೊಂಡ್ರೆ ಇವನಿಗೇಕೆ ಹುರಿ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಆದರೆ ಅಂಕಿತ್ ತನ್ನ ಅಣ್ಣನ ಮೇಲಿನ ಸಿಟ್ಟಿನಿಂದ ಈ ರೀತಿ ಮಾಡುತ್ತಿದ್ದಾನೆ ಎನ್ನುವುದು ತಿಳಿಯಲು ಅಚ್ಚುಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಒಡನೆ ತನ್ನ ಭುಜ ಬಳಸಿದ ಅಂಕಿತ್ನ ತೋಳನ್ನು ಗಿಂಡಿದ ಅಚ್ಚು. ಈಗ ನಿಂಗೆ ಮದುವೆಯಾಗಿದೆ, ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ, ಹೀಗೆ ತರಲೆ ಮಾಡೋದಕ್ಕೆ ಎಂದು ಪಿಸುದನಿಯಲ್ಲಿ ನುಡಿದಳು. ಅಂಕಿತ್ ಹಿಂಡಿದ ತೋಳನ್ನು ಉಜ್ಜಿಕೊಳ್ಳುತ್ತಾ, ಶ್ರೇಯಾ ಡೋಂಟ್ ಮೈಂಡ್, 2 ನಿಮಿಷ ನಾನು ನಮ್ಮ ಅತ್ತಿಗೆ ಜೊತೆ ಒಂದೆರಡು ಫೋಟೋ ತೆಗೆಸಿಕೊಳ್ತೇನೆ ಅಷ್ಟೇ ಎಂದನು. ಶ್ರೇಯಾ ಸರಿ ಎಂದು ತಲೆಯಾಡಿಸಿ ಪಕ್ಕಕ್ಕೆ ಸರಿದಳು. ಅಂಕಿತ್ ಮತ್ತು ಅಚ್ಚರಿಯ ಬಾಂಧವ್ಯ ತಾಯಿ ಮಗನಂತೆ ಎನ್ನುವುದು ಅವಳಿಗೂ ತಿಳಿದಿತ್ತು. ಆದರೆ ರಾಮ್ ಮಾತ್ರ ಪೊಸೆಸಿವ್ನೆಸ್ನಲ್ಲಿ ತಮ್ಮನನ್ನು ಗುರಾಯಿಸಿದನು. ರಾಮ್ಗೆ ಸಿಟ್ಟು ಬರುತ್ತಿದೆ ಎಂದು ಅವನ ಹುಬ್ಬುಗಳೇ ಹೇಳುತ್ತಿದ್ದವು. ಆದರೆ ಅಂಕಿತ್ ಅದಕ್ಕೆ ಕೇರ್ ಮಾಡದೆ ಅತ್ತಿಗೆ ನೀವು ಕೌಚ್ ಮೇಲೆ ಕುಳಿತುಕೊಳ್ಳಿ ಎಂದು ಬಲವಂತವಾಗಿ ಅಚ್ಚುವನ್ನು ಕೂರಿಸಿ ಅವಳ ಹಿಂದೆ ಹೋಗಿ ನಿಂತನು. ಅಚ್ಚು ಪೆಚ್ಚಾಗಿ ರಾಮ್ ಕಡೆ ನೋಡಿದಳು. ರಾಮ್ ಕಣ್ಣಿನಲ್ಲೇ ಎದ್ದು ಬನ್ನಿ ಎಂದು ಸನ್ನೆ ಮಾಡಿದನು. ಇಬ್ಬರು ಮಕ್ಕಳ ತಾಯಿಯಾದರೂ ಅವಳ ಮೇಲಿದ್ದ ಅವನ ಪೊಸೆಸಿವ್ ಕಿಂಚಿತ್ತೂ ತಗ್ಗಿರಲಿಲ್ಲ. ಅಚ್ಚು ಮೇಲೆ ಏಳುವಷ್ಟರಲ್ಲಿ ಅವಳ ಭುಜ ಹೊತ್ತಿ ಅಲ್ಲೇ ಕೂರಿಸಿದ ಅಂಕಿತ್. ಈಗ ನೀವೇನಾದರೂ ನನ್ನ ಜೊತೆ ಫೋಟೋ ತೆಗೆಸಿಕೊಳ್ಳದೆ ಹಾಗೆ ಎದ್ದು ಹೋದರೆ ಸರಿ ಇರುವುದಿಲ್ಲ ಎಂದು ಎಚ್ಚರಿಸಿದನು. ಅಣ್ಣನ ಮೇಲಿನ ಸಿಟ್ಟಿಗೆ ಈ ಪಾಪಿ ನನಗೆ ಯಾಕೆ ಈ ರೀತಿ ಹಿಂಸೆ ಮಾಡುತ್ತಿದ್ದಾನೆ ಎಂದು ಅಚ್ಚುಗೆ ಅನಿಸಿತು. ದೂರದಲ್ಲಿ ನಿಂತು ಇದೆಲ್ಲವನ್ನು ನೋಡುತ್ತಿದ್ದ ಮನೆಯವರಿಗೆ ನಗು ಬರುತ್ತಿತ್ತು. ಸಂಪೂರ್ಣ ಅವರ ಜೊತೆ ಆಡುತ್ತಿದ್ದ ಚಾಂಪು ಓಡಿ ಅಮ್ಮನ ಬಳಿ ಬಂದನು. ಚಿಕ್ಕಿ ಒಬ್ಬಳೇ ನಿಂತಿದ್ದಾಳೆ ಪಾಪ, ನೀನು ಹೋಗು ಅವರ ಜೊತೆ ಎನ್ನುತ್ತಾ. ಪಪ್ಪ ಬನ್ನಿ ನಾವು ಮಮ್ಮಿ ಜೊತೆ ಫೋಟೋ ತೆಗೆಸಿಕೊಳ್ಳೋಣ ಎಂದು ಕೂಗಿದನು. ತಮ್ಮನ ಕಡೆ ಗುರಾಯಿಸಿದ ರಾಮ್ ಹೋಗಿ ತನ್ನವಳ ಪಕ್ಕದಲ್ಲಿ ಕುಳಿತುಕೊಂಡನು. ಅಂಕಿತ್ ಅಸಮಾಧಾನದಿಂದ, ಈಡಿಯಟ್ ಕಣೋ ನೀನು, ಯಾವಾಗಲೂ ಅಪ್ಪನ ಪರವಾಗಿಯೇ ಇರ್ತೀಯ ಎಂದು ಮಗುವನ್ನು ಗದರಿದನು. ಮರುಕ್ಷಣವೇ ಹಿಂದಿನಿಂದ ಅವರಿಬ್ಬರ ಕೊರಳನ್ನು ಅಪ್ಪಿದ ಅಂಕಿತ್, ನಿಮ್ಮಿಬ್ಬರ ನಡುವೆ ಇರುವ ಡಿಸ್ಟೆನ್ಸ್ ಕವರ್ ಆಗದೆ ಹೋದರೆ ನಿಮ್ಮಿಬ್ಬರ ನಡುವೆ ನಾನು ಬರ್ತೀನಿ ಅಷ್ಟೇ ಎಂದು ಎಚ್ಚರಿಸಿದಾಗ ರಾಮ್ ಗೂಬೆ ಎನ್ನುತ್ತಾ ಮಡದಿಯ ಸನಿಹ ಸರಿದು ಕುಳಿತನು. ಚಾಂಪ್ ಅಪ್ಪನ ತೊಡೆಯ ಮೇಲೆ ಕುಳಿತರೆ ಅಂಕಿತ್ ಹಿಂದಿನಿಂದ ಫೋರ್ಸ್ ನೀಡಿದನು. ನಾನು ಮತ್ತು ನನ್ನ ಹೆಂಡತಿ ಊಟ ಮಾಡಿಕೊಂಡು ಬರೋ ಹೊತ್ತಿಗೆ ನೀವು ಅಂಕಲ್ ಆಂಟಿ ಅನ್ನೋದನ್ನು ಮರೆತು ಸ್ವಲ್ಪ ರೊಮ್ಯಾಂಟಿಕ್ ಫೋಟೋಶೂಟ್ ಮಾಡಿಸಿ. ನಿಮ್ಮ ಮದುವೆಯ ಸಮಯದಲ್ಲಿ ಅದನ್ನು ಮಾಡಲಿಲ್ಲ ಎಂದು ಅಣ್ಣ ಅತ್ತಿಗೆಯ ಕಿವಿಯಲ್ಲಿ ಪಿಸುಗಟ್ಟಿದ ಅಂಕಿತ್. ರಾಮ್ ಕೆಕ್ಕರಿಸಿ ನೋಡುವ ಮೊದಲೇ ಚಾಂಪ್ನನ್ನು ಎತ್ತಿಕೊಂಡು ಜಾಗ ಖಾಲಿ ಮಾಡಿದನು. ಅವನು ಹೋದ್ಮೇಲೆ ಅಚ್ಚು ನಿಟ್ಟುಸಿರು ಬಿಟ್ಟು, ರೀ ಎಲ್ಲಿಗೆ ಹೋಗ್ತಿದ್ದೀರಾ ನೀವು ಎಂದು ಪ್ರಶ್ನೆ ಮಾಡಿದಳು. ಯಾರೋ ಪರಿಚಯದವರು ಸಿಕ್ಕಿದ್ರು, ಅವರನ್ನು ಮಾತನಾಡಿಸ್ತಾ ನಿಂತಿದ್ದೆ ಎಂದನು ರಾಮ್. ಅಚ್ಚು ನಂಬದಂತೆ ಅವನ ಮುಖ ನೋಡಿದಾಗ, ನಿಮ್ಮ ಮೈದುನ ಹೇಳಿದಾಗೆ ನಮ್ಮದೊಂದು ರೊಮ್ಯಾಂಟಿಕ್ ಫೋಟೋಶೂಟ್ ಮಾಡಿಸೋಣ ಎನ್ನುತ್ತಾ ಕ್ಯಾಮರಾಮ್ಯಾನ್ ಕಡೆ ಸನ್ನೆ ಮಾಡಿದನು. ಮದುವೆಯ ಯಾವ ಗಳಿಗೆಯನ್ನು ತಾನು ಖುಷಿಯಿಂದ ಅನುಭವಿಸಲಿಲ್ಲ ಎಂಬ ಕೊರಗನ್ನು ಅವನು ನೆನಪಲ್ಲಿಟ್ಟುಕೊಂಡಿದ್ದನು. ಅಚ್ಚು ಅಲ್ಲಿಂದ ಕದಲದಂತೆ ಅವಳ ಕೈ ಹಿಡಿದನು. ಭುವನ, ಅಂಕಿತ್ ಮದುವೆ ಮುಗಿಯಿತು, ಇನ್ಮೇಲೆ ಸುಮ್ಮನೆ ಒಂದು ಕಡೆ ಕೂರುವುದನ್ನು ಕಲಿ ಎಂದು ಎಚ್ಚರಿಸಿ ಅವಳ ಕೈಗೆ ಜ್ಯೂಸ್ ಲೋಟ ಇಟ್ಟು ಪಕ್ಕದಲ್ಲಿ ಕುಳಿತನು ಶರಣ್. ಅಂಕಿತ್ ಮದುವೆಗೆಂದು 15 ದಿನ ಮುಂಚಿತವಾಗಿ ತವರು ಮನೆಗೆ ಬಂದಿದ್ದ ಭುವನ ಶರಣ್ಣನ್ನು 1 ವಾರದ ಮೊದಲೇ ರಜೆ ಹಾಕಿ ಬರಬೇಕೆಂದು ಹಠ ಮಾಡಿದ್ದಳು. ಶರಣ್ ಅವಳ ಖುಷಿಗಾಗಿ ಕೆಲಸ ಬದಿಗಿಟ್ಟು 1 ವಾರದಿಂದ ಇಲ್ಲೇ ಇದ್ದು ಮದುವೆಯ ಕೆಲಸಗಳಲ್ಲಿ ಕೈ ಜೋಡಿಸಿದ್ದನು. ತನ್ನವನ ತೋಳಿಗೆ ತೋಳು ಬೆಸೆದ ಭುವನ, ಹೆಂಡತಿ ಮೇಲಿನ ಪ್ರೀತಿಯಿಂದ ಇದನ್ನು ಹೇಳ್ತಿದ್ದೀರಾ ಅಥವಾ
ನನ್ನ ಹೊಟ್ಟೆಯಲ್ಲಿರುವ ನಿಮ್ಮ ಮಗು ಮೇಲಿನ ಕಾಳಜಿಯಿಂದನ ಎಂದು ಪ್ರಶ್ನೆ ಮಾಡಿದಳು. ಅವಳು ಮತ್ತೊಮ್ಮೆ ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿದು 2-3 ತಿಂಗಳಾಗಿದೆ. ಈಗ ಅವಳು 5 ತಿಂಗಳ ಗರ್ಭಿಣಿ. ಹಾಗಾಗಿ ಶರಣ್ ಅವಳನ್ನು ಅತಿ ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದನು. ಅವನಿಗೆ ತನ್ನ ಪ್ರಶ್ನೆ ಇಡಿಸಲಿಲ್ಲ ಎಂದು ಅವನ ಹಣೆ ಮೇಲಿನ ನೆರಿಗೆಗಳೇ ಹೇಳುತ್ತಿದ್ದವು. ರೀ, ನಾನು ಯಾರನ್ನು ಕೇಳ್ತಿರೋದು ಎಂದವಳು ಹುಸಿ ಜೋರು ಮಾಡಿದಾಗ, ನಮ್ಮ ಮದುವೆಯಾಗಿ ಇಷ್ಟು ವರ್ಷವಾಯ್ತಲ್ವಾ, ನನ್ನ ಉತ್ತರ ಏನಿರುತ್ತೆ ಅಂತ ನೀನೇ ಕಂಡುಕೋ ಎಂದು ಶರಣ್ ಎದ್ದು ನಿಲ್ಲಲು ಹೋದನು. ತಕ್ಷಣ ಶರಣ್ ಐ ಲವ್ ಯು ಎಂದು ಭುವನ ಉಸಿರಿದಳು. ಅಂದಿಗೂ ಹಿಂದಿಗೂ ಅವನು ಅವಳನ್ನು ಪ್ರೀತಿಸುವ ವಿಷಯದಲ್ಲಿ ಬದಲಾಗಿರಲಿಲ್ಲ. ಶರಣ್ನ ತುಟಿಗಳು ಹರಳಿದವು. ಬಾಗಿ ಅವಳ ಹಣೆಗೆ ಮುತ್ತಿಟ್ಟವನು, ಮತ್ತೆ ಯಾವತ್ತೂ ಇಂಥ ಪ್ರಶ್ನೆಗಳನ್ನು ಕೇಳಬೇಡ ಎಂದನು. ಭುವನ ಮುದ್ದಾಗಿ ತಲೆಯಾಡಿಸಿದಳು. ದೂರದಿಂದ ಇದನ್ನು ಗಮನಿಸುತ್ತಿದ್ದ ಆರತಿಯವರು ತಮ್ಮ 3 ಮಕ್ಕಳು ತಾವು ಇಷ್ಟಪಟ್ಟವರ ಜೊತೆ ಸುಖವಾಗಿರುವುದನ್ನು ಕಂಡು ಖುಷಿಯಿಂದ ಕಣ್ಣೆ ತುಂಬಿಕೊಂಡರು. ರಘುರಾಮ್ ಅವರ ಭುಜ ಬಳಸಿ, ಯಾರ ಕೆಟ್ಟ ದೃಷ್ಟಿಯು ನಮ್ಮ ಮಕ್ಕಳ ಸಂಸಾರದ ಮೇಲೆ ಬೀಳದಂತೆ ನೋಡ್ಕೋ ಭಗವಂತ ಎಂದು ದೇವರಿಗೆ ಕೈ ಮುಗಿದರು. ಇನ್ಮೇಲೆ ನಿಮ್ಮ ಫ್ಯಾಮಿಲಿನ ನೋಡಿ ನಾನು ನಿಮ್ಮನ್ನು ಮದುವೆ ಆಗ್ತಿರೋದು ಅಂತ ಅವನ್ನ ಸತಾಯಿಸೋದನ್ನು ಬಿಟ್ಟು ಇವತ್ತಿನಿಂದ ಹೊಸ ಜೀವನ ಶುರು ಮಾಡು ಎಂದು ಅಚ್ಚು ಶ್ರೇಯಳಿಗೆ ತಿಳಿ ಹೇಳಿದಳು. ಅಂಕಿತ್ ಅವಳ ಜೊತೆ ಸಲುಗೆಯಿಂದ ಇರಲು ಬಯಸಿದಾಗಲೆಲ್ಲ ಶ್ರೇಯ ಇದೇ ಮಾತು ಹೇಳಿ ಅವನನ್ನು ಡಿಸಪಾಯಿಂಟ್ ಮಾಡುತ್ತಿದ್ದಳು. ಆ ಅಕ್ಕ ಎಂದು ತಲೆದೂಗಿದ ಶ್ರೇಯಳ ಹೃದಯ ಮೆಲ್ಲಗೆ ತನ್ನ ಇರುವಿಕೆ ತೋರಿಸಲು ಶುರು ಮಾಡಿತು. ಇಷ್ಟು ದಿನ ಅಂಕಿತ್ನನ್ನು ಕಾಡಿದಂತೆ ಇನ್ಮುಂದೆ ಕಾಡಲಾಗದು ಎನ್ನುವುದನ್ನು ನೆನೆದು ಅವಳು ಮೌನವಾದಳು. ಮುಗೀತ ನಿಮ್ಮಿಬ್ಬರ ಮಾತು ಎನ್ನುತ್ತಾ ರೂಮಿಗೆ ಬಂದ ಆರತಿಯವರು ಹಾಲಿನ ಲೋಟವನ್ನು ಶ್ರೇಯಳತ್ತ ಚಾಚುತ್ತಾ ಅಚ್ಚು ಕಡೆ ನೋಡಿದರು. ಅವರ ನೋಟದ ಅರ್ಥ ತಿಳಿದ ಅಚ್ಚು, ನಮ್ಮ ಹುಡುಗನ ಸತಾಯಿಸಿದ ಸಾಕು, ಅವನ ಖುಷಿ ನೆಮ್ಮದಿ ನಿನ್ನಲ್ಲಿ ಮತ್ತು ನಿನ್ನ ಖುಷಿ ನೆಮ್ಮದಿ ಅವನಲ್ಲಿರುವುದನ್ನುವುದನ್ನು ನೆನಪಿನಲ್ಲಿ ಇಟ್ಕೋ ಅಂತ ಹೇಳಿದ್ದೀನಿ ಅತ್ತೆ ಎಂದು ಸಣ್ಣದಾಗಿ ನಕ್ಕು ನುಡಿದಳು. ದಟ್ಟ ಉಸಿರನ್ನು ಹೊರದಪ್ಪಿದ ಆರತಿಯವರು, ಸರಿ, ಅವಳನ್ನು ಅವರ ರೂಮಿಗೆ ಕರೆದುಕೊಂಡು ಹೋಗು ಎಂದರು. ಈಗಿನ ಕಾಲದ ಮಕ್ಕಳಿಗೆ ಇಂಥ ವಿಷಯದಲ್ಲಿ ಹೆಚ್ಚು ಬುದ್ಧಿ ಹೇಳುವ ಅಗತ್ಯವಿಲ್ಲ ಎಂದು ಅವರಿಗೆ ಅನಿಸಿತು. ಅಚ್ಚು ಮುಜುಗರದಿಂದ ತಲೆ ತಗ್ಗಿಸಿ ನಿಂತಿದ್ದ ಶ್ರೇಯಳನ್ನು ಕರೆದುಕೊಂಡು ಅಂಕಿತ್ ರೂಮಿನತ್ತ ಹೆಜ್ಜೆ ಹಾಕಿದಳು. ನಿನಗೆ ಈ ವಿಚಾರದಲ್ಲಿ ಮುಂದುವರಿಯುವುದಕ್ಕೆ ಸ್ವಲ್ಪ ಸಮಯ ಬೇಕು, ಅಥವಾ ಅಂಕಿತ್ನನ್ನು ಇನ್ನೂ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಅನಿಸಿದರೆ ಅದನ್ನು ನೇರವಾಗಿ ಹೇಳು, ಅವನು ಅರ್ಥ ಮಾಡಿಕೊಳ್ತಾನೆ ಎಂದು ಮೃದು ದನಿಯಲ್ಲಿ ನುಡಿದಳು ಅಚ್ಚು. ಅದರ ಅಗತ್ಯವಿಲ್ಲ ಅನಿಸುತ್ತೆ ಅಕ್ಕ ಎಂದು ಮೆಲ್ಲಗೆ ಉಸಿರಿದಳು ಶ್ರೇಯ. ಮದುವೆ ಫಿಕ್ಸ್ ಆದಮೇಲೆ ಅವರಿಬ್ಬರಿಗೂ ಒಬ್ಬರನ್ನೊಬ್ಬರು ಅರಿಯಲು ಸಾಕಷ್ಟು ಸಮಯ ಸಿಕ್ಕಿತ್ತು. ಅಚ್ಚು ಅವಳ ಮಾತಿಗೆ ಮುಗುಳ್ನಕ್ಕು ರೂಮಿನ ಡೋರ್ ಓಪನ್ ಮಾಡಿ ಅವಳೊಳಗಡೆ ಹೋದ ಮೇಲೆ ಮಕ್ಕಳ ರೂಮಿನ ಕಡೆ ಹೋದಳು. ಶ್ರೇಯ ರೂಮಿಗೆ ಬಂದಾಗ ಅಂಕಿತ್ ಅಲ್ಲಿರಲಿಲ್ಲ. ಹಾಲಿನ ಲೋಟವನ್ನು ಟೀಪಾಯ್ ಮೇಲಿಟ್ಟು ವಾಶ್ರೂಮ್ ಕಡೆ ನೋಡುವಾಗ, ಮೇಡಮ್ ನಾನು ಇಲ್ಲಿದ್ದೀನಿ ಎಂದು ಅವಳ ಹಿಂದೆ ನಿಂತು ಭುಜದ ಮೇಲೆ ಕೈ ಇಟ್ಟನು ಅಂಕಿತ್. ಯಾರೊಂದಿಗೋ ಬಾಲ್ಕನಿಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿದ್ದವನು ತನ್ನವಳು ಬಂದಿದ್ದನ್ನು ಕಂಡು ಫೋನ್ ಕಟ್ ಮಾಡಿ ಬಂದಿದ್ದನು. ಅವನು ತೀರಾ ಸನಿಹದಲ್ಲಿ ನಿಂತಿರುವುದು ಕಂಡು ಅವಳ ಹೃದಯ ಬಡಿತ ಸ್ಥಿಮಿತ ತಪ್ಪಿತ್ತು. ನಾಚಿಕೆ ಮತ್ತು ಭಯದಿಂದ ಹಿಂದೆ ತಿರುಗಿ ನೋಡುವ ಧೈರ್ಯವಿಲ್ಲದೆ ಸೆರಗನ್ನು ಮುಷ್ಟಿಯಲ್ಲಿ ಹಿಡಿದು ನಿಂತ ಶ್ರೇಯಳನ್ನು ಕಂಡು ಅಂಕಿತ್ಗೆ ತುಂಟ ನಗು ಮೂಡಿತು. ಆಕ್ವಾ ಬ್ಲೂ ಕಲರ್ನ ನೆಟ್ಟೆಡ್ ಫ್ಯಾನ್ಸಿ ಸೀರೆಯಲ್ಲಿ ಮೇಲೆತ್ತಿ ಕಟ್ಟಿದ ಕೂದಲಿನಲ್ಲಿ ತಾನು ಕಟ್ಟಿದ ತಾಳಿಯ ಶ್ರೇಷ್ಠ ಆಭರಣದೊಂದಿಗೆ ಅವಳಿಂದು ಮುದ್ದಾಗಿ ಕಾಣುತ್ತಿದ್ದಳು. ಹಿಂದಿನಿಂದ ಅವಳ ನಡು ಬಳಸಿ ತನ್ನ ಎದೆಗೊತ್ತಿಕೊಂಡ ಅಂಕಿತ್, ಈಗಲೂ ನಾನು ನಿಮ್ಮ ಫ್ಯಾಮಿಲಿನ ನೋಡಿ ನಿಮ್ಮನ್ನು ಮದುವೆ ಆಗ್ತಿರೋದಂತ ನನ್ನಿಂದ ದೂರ ಹೋಗುವ ಪ್ಲ್ಯಾನ್ ಏನಾದರೂ ಇದೆಯಾ ಎಂದು ಪಿಸುಗಟ್ಟಿದನು. ಅವನ ಬಿಸಿ ಉಸಿರು ತಗುಲಿ ನವಿರಾಗಿ ಕಂಪಿಸಿದ ಶ್ರೇಯ, ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಕ್ಷಣವೇ ನಿಮ್ಮನ್ನು ಕಾಡೋದು, ನಿಮ್ಮಿಂದ ದೂರ ಓಡೋದು ಎಲ್ಲದಕ್ಕೂ ಬ್ರೇಕ್ ಬಿತ್ತು ಎಂದು ನಡುಗುವ ದನಿಯಲ್ಲಿ ಹೇಳಿದಳು. ನಸುನಕ್ಕ ಅಂಕಿತ್, ಯಾಕೋ ನನ್ನ ಹೆಂಡತಿಗೆ ಗಂಟಲಿನಿಂದ ಸ್ವರವೇ ಆಚೆ ಬರ್ತಿಲ್ಲ ಎಂದು ಛೇಡಿಸಿದನು. ಶ್ರೇಯ ಮುಖ ಊದಿಸಿ, ನನ್ನ ಸ್ವರವನ್ನು ಅಂಕಿತ್ ಅನ್ನುವ ಹುಡುಗನ ಹತ್ತಿರ ಅಡವಿಟ್ಟು ಬಂದಿದ್ದೀನಿ ಎಂದಳು. ಒಳ್ಳೆಯದಾಯಿತು, ಬೆಳಗಿನವರೆಗಾದರೂ ನಿನ್ನ ಬಾಯಿಗೆ ರೆಸ್ಟ್ ಸಿಗಲಿ ಎಂದು ರೇಗಿಸಿದವನು, ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟನು. 1 ವಾರದಿಂದ ಅಪ್ಪನ ಜೇಬಿಗೆ ಕತ್ತರಿ ಹಾಕಿ ಬ್ಯೂಟಿಷಿಯನ್ ಹತ್ತಿರ ಮೇಕಪ್ ಮಾಡಿಸಿಕೊಂಡು ಬಂದಿದ್ದಕ್ಕೆ ಈ ಮಾತು ಇವತ್ತು ಬಂತಲ್ವಾ ಎಂದು ಶ್ರೇಯ ಮುನಿಸಿನಿಂದ ಕೇಳಿದಾಗ, ಮೇಕಪ್ ಇಲ್ಲದೆಯೂ ನೀನು ಬ್ಯೂಟಿಫುಲ್ ಆಗಿ ಕಾಣ್ತೀಯಾ ಎಂದು ಅಂಕಿತ್ ಅವಳ ಕೆನ್ನೆ ಸವರಿದನು. ಅವನ ನೋಟ ತನ್ನ ತುಟಿಗಳ ಮೇಲೆ ಸ್ಥಿರವಾಗಿರುವುದನ್ನು ಕಂಡು ಶ್ರೇಯ ನಾಚಿದಳು.
ನಿಮ್ಮಪ್ಪನ ದುಡ್ಡಿನ ಲೆಕ್ಕಾಚಾರ ಮಾತನಾಡುವ ಟೈಮ್ ಇದಲ್ಲ ಎಂದವನು ಅಲಂಕಾರಗೊಂಡಿದ್ದ ರೂಮನ್ನು ನೋಡಿ. ಅತ್ತಿಗೆ ಫಸ್ಟ್ ನೈಟ್ಗೆ ಅಂತ ರೂಮ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನಿಮಗೆ ಒಪ್ಪಿಗೆ ಇದ್ದರೆ ನಾವು ಈ ರಾತ್ರಿಯನ್ನು ಅಷ್ಟೇ ಬ್ಯೂಟಿಫುಲ್ ಆಗಿ ಬದಲಾಯಿಸೋಣವಾ ಎಂದು ಕಿವಿಯಲ್ಲಿ ಪಿಸುಗಟ್ಟಿದನು. ಅವಳು ರೆಪ್ಪೆ ಬಾಗಿಸಿ ಒಪ್ಪಿಗೆ ಸೂಚಿಸಿದಾಗ ಅಂಕಿತ್ ಮುಖದಲ್ಲಿ ಮುಗುಳ್ನಗು ಮೂಡಿತು. ಐ ಲವ್ ಯು ಶ್ರೇಯಾ ಎಂದವನು ಅವಳ ತುಟಿಗೆ ತುಟಿ ಸೋಗಿಸುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟನು. ರಾಮ್ ಇದೇನಿದು, ಮಲಗದೆ ಇನ್ನೂ ಆಫೀಸ್ ವರ್ಕ್ ಮಾಡ್ತಾ ಕುಳಿತಿದ್ದೀರಾ ಎಂದು ಅಸಮಾಧಾನದಿಂದ ರೇಗಿದಳು ಅಚ್ಚು. ನೀವು ಬರ್ರಿ ಅಂತ ಕಾಯ್ತಾ ಇದ್ದೆ ಮುದ್ದು ಎಂದವನು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಮಲಗಲು ಬಂದನು. ಒಂದು ವಾರದಿಂದ ನೆಟ್ಟಾಗಿ ನಿದ್ದೆ ಮಾಡುವುದಕ್ಕೆ ಆಗಲಿಲ್ಲ. ಈಗಲಾದರೂ ನೆಮ್ಮದಿಯಾಗಿ ಮಲಗದೆ ಏನು ನಿಮ್ಮದು ಎಂದು ರೇಗುತ್ತಾ ಅವನ ತೋಳಿಗೆ ತಲೆ ಇಟ್ಟು ಮಲಗಿದಳು ಅಚ್ಚು. ಒಂದು ವಾರದಿಂದ ನಿದ್ದೆ ಮಾಡಿಲ್ಲ ಅಂತ ಮಾತ್ರ ನೆನಪಿರೋದು ಎನ್ನುತ್ತಾ ಅವಳ ಕೊರಳಿಗೆ ಮುಖ ಹುದುಗಿಸಿದನು ರಾಮ್. ಒಂದು ವಾರದಿಂದ ಅವನ ಕೈಗೆ ಸಿಗದೆ ಸತಾಯಿಸಿದ್ದ ಅಚ್ಚು ತಿಂಡಿ ಊಟನೂ ಮಾಡುವುದಕ್ಕೆ ಆಗಲಿಲ್ಲ ಅಲ್ವಾ ಎಂದು ಅವನ ಕಡೆ ತಿರುಗಿ ಕೇಳಿದಳು. ನನ್ನ ಈ ವಿಷಯದಲ್ಲಿ ಸತಾಯಿಸೋದನ್ನು ಜಾಸ್ತಿ ಕಲಿತು ಬಿಟ್ಟಿದ್ದೀರಾ ನೀವು ಎಂದು ದೂರಿದ ಗಂಡನ ಮೂಗು ಹೇಳಿದಳು ಅಚ್ಚು. ಶುದ್ಧ ಸುಳ್ಳು ಇದು. ನಿಮಗೆ ರೊಮ್ಯಾನ್ಸ್ ಮಾಡೋ ಹುಚ್ಚು ಜಾಸ್ತಿ ಆಗಿರುವುದು ಎಂದು ಜವಾಬು ಕೊಟ್ಟವಳನ್ನು ರಾಮ್ ತನ್ನ ಸನಿಹಕ್ಕೆ ಎಳೆದುಕೊಂಡನು. ಈ ಹುಚ್ಚು ಜಾಸ್ತಿ ಆಗದಂತೆ ಎಚ್ಚರ ವಹಿಸಬೇಕಾಗಿರೋದು ನಿಮ್ಮ ಕರ್ತವ್ಯ ಎಂದವನ ಸನಿಹಕ್ಕೆ ಕರಗುತ್ತಾ ಅಚ್ಚು ಅವನ ಒಳವಿನ ಕಾನನದೊಳಗೆ ಕಳೆದು ಹೋದಳು. ಅಂದು ಬೆಳಿಗ್ಗೆ ಮಗನನ್ನು ರೆಡಿ ಮಾಡಲು ಅವಸರದಲ್ಲಿ ತನ್ನ ರೂಮಿನಿಂದ ಹೊರಟಿದ್ದ ಮಡತಿಯನ್ನು ಕಂಡು ರಾಮ್, ಮುದ್ದು ನಾನು ನಿಮ್ಮ ಜೊತೆ ಮಾತನಾಡಬೇಕಾಗಿತ್ತು ಎಂದನು. ಅಚ್ಚು ಒಂದು 10 ನಿಮಿಷದ ನಂತರ ಮಾತನಾಡಿದರೆ ಆಗೋದಿಲ್ವಾ ಎಂದು ಕೇಳಿದಳು. ಮಗ ಆರವ್ಗೆ ಸ್ಕೂಲಿಗೆ ಹೋಗಲು ತಡವಾಗುತ್ತಿತ್ತು. ಆರವ್ನ ಶ್ರೇಯ ರೆಡಿ ಮಾಡ್ತಿದ್ದಾಳೆ. ಬನ್ನಿ ನಾನು ನಿಮ್ಮ ಜೊತೆ ಮಾತಾಡಬೇಕೆಂದಾಗ ಅಚ್ಚುಗೆ ಸಣ್ಣ ಅನುಮಾನ ಕಾಡಿತು. ನೋಡಿದ್ರೆ ನೀವು ಆರವ್ನ ಶ್ರೇಯ ರೆಡಿ ಮಾಡ್ತಿರೋದು ಎಂದು ಕೇಳಿದಳು. ಚಾಂಪ್ ಸಹ ತನ್ನ ಚಿಕ್ಕಿಯ ಜೊತೆ ಇದ್ದಿದ್ದರಿಂದ ಅವಳಿಗೆ ಆಶ್ಚರ್ಯವಾಗಿತ್ತು. ಹಾಂ ನೋಡ್ಕೊಂಡು ಬಂದೇ ಹೇಳ್ತಿರೋದು, ಬನ್ನಿ ಇಲ್ಲಿ ಎಂದಾಗ ಅಚ್ಚು ನಿಟ್ಟುಸಿರು ಹೊರಗಟ್ಟಿ ಕೌಚ್ ಮೇಲೆ ಕುಳಿತಿದ್ದವನ ಪಕ್ಕದಲ್ಲಿ ಬಂದು ಕುಳಿತಳು. ಏನು ವಿಷಯ ರಾಮ್ ಎಂದು ಗೊಂದಲದಲ್ಲಿ ಪ್ರಶ್ನೆ ಮಾಡಿದಳು. ಅಂಕಿತ್ ಮದುವೆಯಾಗಿ ಶ್ರೇಯ ನಮ್ಮ ಮನೆಗೆ ಬಂದಿದ್ದು ಆಯಿತು, ಅವಳು ನಮ್ಮ ಜೊತೆ ಹೊಂದಿಕೊಂಡಿದ್ದು ಆಯಿತು. ಸೊ ಇನ್ಮೇಲೆ ನೀವು ನನ್ನ ಜೊತೆ ಆಫೀಸ್ಗೆ ಬರ್ಬೋದಲ್ವಾ ಎಂದು ಮನವಿ ದನಿಯಲ್ಲಿ ಕೇಳಿದನು. ಆರವ್ ಸ್ಕೂಲಿಗೆ ಹೋದ್ಮೇಲೆ ಚಾಂಪ್ ಚಿಕ್ಕಿ ಮತ್ತು ಅಜ್ಜಿಯ ಜೊತೆಯಲ್ಲಿ ಉಳಿಯುತ್ತಿದ್ದನು. ಹಾಗಾಗಿ ಅಚ್ಚು ಮತ್ತು ರಾಮ್ ವಾಪಸ್ ಬರೋವರೆಗೂ ಸಮಯ ದೂಡಲು ಚಾಂಪ್ಗೆ ಕಷ್ಟವಾಗ್ತಿರಲಿಲ್ಲ. ವರ್ಕ್ ಪ್ರೆಷರ್ ಜಾಸ್ತಿ ಇದೆಯಾ ಎಂದು ಅಚ್ಚು ಅನುಮಾನದಲ್ಲಿ ಕೇಳಿದಳು. ಅವನು ಹಿಂದೆಂದು ನೀವು ಆಫೀಸ್ಗೆ ಬನ್ನಿ ಎಂದು ಕೇಳಿರಲಿಲ್ಲವಲ್ಲ, ಹಾಗೆ ಅಂದ್ಕೊಳ್ಳಿ. ಅಪ್ಪ ಸಹ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಬಿಸ್ನೆಸ್ನಿಂದ ದೂರ ಉಳಿಯುವ ಯೋಚನೆಯಲ್ಲಿ ಇದ್ದಾರೆ. ಸೊ ನೀವು ಬಂದರೆ ನನಗೆ ಹೆಲ್ಪ್ ಆಗುತ್ತೆ ಎಂದನು. ಮೆಲ್ಲಗೆ ಸರಿದು ಅವನ ತೋಳು ಬಳಸಿ ಕುಳಿತ ಅಚ್ಚು, ಮಾವ ಇನ್ನು ಆಫೀಸ್ಗೆ ಬಂದು ಅಣ್ಣ ತಮ್ಮ ಇಬ್ಬರಿಗೂ ಹೆಲ್ಪ್ ಮಾಡ್ತಿದ್ದಾರೆ ಅಲ್ವಾ, ಅವ್ರು ಪೂರ್ತಿಯಾಗಿ ಮನೆಯೊಳಗೆ ಇರೋದಕ್ಕೆ ಶುರು ಮಾಡಿದ ಮೇಲೆ ಬೇಕಾದರೆ ನಾನು ನಿಮ್ಮ ಜೊತೆ ಆಫೀಸ್ಗೆ ಬರೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಎಂದು ತನ್ನ ನಿರ್ಧಾರ ಹೇಳಿದಳು. ಯಾಕೆ ಈಗಲೇ ಬಂದರೆ ಏನಾದರೂ ಸಮಸ್ಯೆ ಇದೆಯಾ ನಿಮಗೆ ಎಂದು ರಾಮ್ ಪ್ರಶ್ನೆ ಮಾಡಿದಾಗ, ಹಾಗೇನಿಲ್ಲ ರಾಮ್, ನಾನೇ ಪೂರ್ತಿ ಮಾಡಬೇಕಾದ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಎಂದು ಮಾತು ನಿಲ್ಲಿಸಿದಳು. ಆರತಿ ಮತ್ತು ರಾಮ್ ಆಸೆ ಪಟ್ಟಂತೆ ಮತ್ತೊಂದು ಮಗುವಿನ ನಿರೀಕ್ಷೆಯಲ್ಲಿದ್ದ ಅಚ್ಚುಗೆ ಸದ್ಯಕ್ಕೆ ಕೆಲಸಕ್ಕೆ ಹೋಗುವ ಯಾವುದೇ ಇರಾದೆ ಇರಲಿಲ್ಲ. ಜವಾಬ್ದಾರಿಗಳು ಅಂದರೆ ಈಗ ನೀವು ಯಾವ ಜವಾಬ್ದಾರಿ ಸರಿಯಾಗಿ ನಿಭಾಯಿಸದೆ ಹಿಂಜರಿದಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಎಂದವನ ದನಿ ಗಂಭೀರವಾದಾಗ ಅಚ್ಚು ಉಸಿರೇಗಿದಳು. ಎಲ್ಲವನ್ನು ಬಿಡಿಸಿ ಹೇಳಿದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಸದ್ಯಕ್ಕೆ ನಾನು ನನ್ನ ಫ್ಯಾಮಿಲಿ ಕಡೆ ಮಾತ್ರ ಗಮನ ಕೊಟ್ಟು ಆರವ್ ಮತ್ತು ಚಾಂಪ್ಗೆ ತಂಗಿ ಕೊಟ್ಟು ನಮ್ಮ ಫ್ಯಾಮಿಲಿಯನ್ನು ಕಂಪ್ಲೀಟ್ ಫ್ಯಾಮಿಲಿ ಮಾಡಬೇಕು ಅಂತ ಇದ್ದೀನಿ ಎಂದವಳು ನೆಲ ನೋಡತೊಡಗಿದಳು. ರಾಮ್ ಅವಳನ್ನು ಕಂಡು ಐ ಲವ್ ಯು ಮುದ್ದು ಎನ್ನುತ್ತಾ ಆನೆಗೆ ಮುತ್ತಿಟ್ಟನು. ಲವ್ ಯು ಟು ರಾಮ್, ಸಾರಿ ನನ್ನ ನಿರ್ಧಾರದಿಂದ ನಿಮ್ಗೆ ಬೇಸರ ಆಗಿದ್ರೆ ಎಂದಳು ಅಚ್ಚು. ನಾನು ಸಾರಿ ಹೇಳಬೇಕು, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳದೆ ಹೋದೆ. ಆಫೀಸ್ಗಿಂತ ನಮ್ಮ ಮನೆಯಲ್ಲಿ ಪುಟ್ಟ ಗೌರಿ ನಮ್ಮನ್ನು ಕಾಡ್ತಾ ಓಡಾಡೋದು ಮುಖ್ಯ ಎಂದವನ ಮಾತಿಗೆ ಅಚ್ಚು ನಾಚಿಕೊಂಡಳು. ಅಂದು ಮಧ್ಯಾಹ್ನ ತನ್ನ ಕ್ಯಾಬಿನೊಳಗೆ ಕುಳಿತಿದ್ದ ಅಂಕಿತ್ ಯಾರೋ ಪರ್ಮಿಷನ್ ಇಲ್ಲದೆ ಒಳಗೆ ಬಂದಿದ್ದನ್ನು ಕಂಡು ಹುಬ್ಬುಗಂಟಿಕ್ಕಿದನು. ಅದರ ತಲೆ ಎತ್ತಿ ನೋಡಿದಾಗ ಅವನ ಕಣ್ಣುಗಳು ಹರಳಿದವು. ಅವನ ಮಡದಿ ಊಟದ ಕ್ಯಾರಿಯರ್ ಹಿಡಿದು ಬಂದಿದ್ದಳು. ಮದುವೆಯಾದಾಗಿನಿಂದಲೂ ಆಫೀಸ್ಗೆ ಬಾ ಎಂದು ಕೇಳಿದರು. ಯಾವುದೋ ಕಾರಣ ಹೇಳಿ ಮರೆಸುತ್ತಿದ್ದ ಹೆಣ್ಣು ಇಂದು ಬಂದಿದ್ದನ್ನು ಕಂಡು ಅಂಕಿತ್ ಖುಷಿಯಾದನು. ಕೌಚ್ ಮೇಲೆ ಕುಳಿತವನಿಗೆ ಶ್ರೇಯ ಊಟ ಬಡಿಸಲು ಶುರು ಮಾಡಿದಳು. ಅಂಕಿತ್ ಅವಳ ಕೆನ್ನೆಗೆ ಮುತ್ತಿಟ್ಟಾಗ ಏನಿದು ಎಂದು ಗದರಿದಳು. ನನ್ನ ಫ್ಯಾಮಿಲಿ ಬಿಟ್ಟರೆ ನನ್ನ ಪರ್ಮಿಷನ್ ಇಲ್ಲದೆ ಯಾರೂ ಇಲ್ಲಿಗೆ ಬರೋದಿಲ್ಲ, ಡೋಂಟ್ ವರಿ ಎಂದವನು.
ಮನೆಯಲ್ಲಿ ಬೇಜಾರಾಗ್ತಿತ್ತಾ ಎಂದು ಕೇಳಿದನು. ಹ್ಞೂ, ಆನ್ಲೈನ್ನಲ್ಲಿ ಕೆಲವು ಥಿಂಗ್ಸ್ ತಗೊಳ್ಳೋದಕ್ಕೆ ದುಡ್ಡು ಬೇಕಿತ್ತು, ಸೊ ಬಂದೆ ಎಂದು ಭುಜ ಕುಣಿಸಿದಳು. ಈಗಾಗಲೇ ಅವಳಿಗೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಕೊಟ್ಟು ಯಾವುದಕ್ಕೂ ಪರ್ಮಿಷನ್ ಕೇಳಬೇಡ ಎಂದು ಅಂಕಿತ್ ಹೇಳಿದ್ದನು. ಆದರೂ ಅವಳು ಕೊಟ್ಟ ಈ ಕಾರಣ ಕೇಳಿ ಅಂಕಿತ್ಗೆ ನಗು ಬಂತು. ನಾನಿನ್ನ ನೋಡೋದಕ್ಕೆ ಬಂದಾಗ ನಿನ್ನ ಶಾಪಿಂಗ್ಗೆ ದುಡ್ಡು ಬೇಕು ಅಂದರೆ ಮಧ್ಯಾಹ್ನ ನನ್ನ ಆಫೀಸ್ಗೆ ಊಟ ತಂದು ಬಡಿಸಬೇಕು ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಇವತ್ತು ಊಟ ತಗೊಂಡು ಬಂದಿದ್ದು ಎಂದು ಗಂಭೀರವಾಗಿ ಕೇಳಿದನು. ಮುನಿಸಿನಿಂದ ಅವನ ಮುಖ ನೋಡಿದ ಶ್ರೇಯಾ, ಹಲೋ, ಪ್ರೀತಿಯಿಂದ ನಾನು ನಿಮಗಾಗಿ ಊಟ ತಗೊಂಡು ಬಂದಿರೋದು, ನನಗೇನು ಶಾಪಿಂಗ್ ಮಾಡೋಕ್ಕೆ ದುಡ್ಡು ಬೇಕಿಲ್ಲ ಎಂದು ಮುಖ ಊದಿಸಿಕೊಂಡಳು. ಅಂಕಿತ್ ನಸು ನಕ್ಕನು. ಮೊದಲ ತುತ್ತನ್ನು ಅವಳ ಬಾಗಿಟ್ಟಾಗ ಶ್ರೇಯಳ ಹೃದಯ ತುಂಬಿ ಬಂತು. ತಾನು ಬಯಸಿದಂತೆಯೇ ಸುಂದರ ಕುಟುಂಬ ಸಿಕ್ಕಿದ್ದಕ್ಕೆ ಅವಳು ಮನಸ್ಸಾರೆ ಸಂಭ್ರಮಿಸಿದಳು. ಮೊದಲು ಊಟ ಮಾಡು, ಆಮೇಲೆ ಬೇಕಾದರೆ ನನ್ನ ತಿಂದು ಹಾಕುವ ಕೆಲಸ ಶುರು ಮಾಡುವೆಯಂತೆ ಎಂದು ಅಂಕಿತ್ ಕಣ್ಣು ಹೊಡೆದು ಸರಸವಾಗಿ ನುಡಿದಾಗ, ನಾಚಿಕೆ ಅನ್ನೋದೇ ಇಲ್ಲ ನಿಮಗೆ ಎಂದು ಶ್ರೇಯಾ ಅವನ ತೋಳಿಗೆ ಮುಖ ಹೊತ್ತಳು. ಅಂಕಿತ್ ತನ್ನ ಮಡದಿಯನ್ನು ಆರಾಧಿಸುತ್ತಾ ಅವಳನ್ನು ಕಾಡತೊಡಗಿದನು. ಅಮ್ಮ, ಅತ್ತಿಗೆ ಅಣ್ಣ ಇನ್ನೂ ಬರಲೇ ಇಲ್ಲ ಎಂದು ಸಣ್ಣ ಮಕ್ಕಳಂತೆ ಮುಖ ಊದಿಸಿ ದೂರಿದಳು ಭುವನ. ಇಂದು ಅವಳ ಶ್ರೀಮಂತ ಶಾಸ್ತ್ರ. ಅಚ್ಚು ಮತ್ತು ರಾಮ್ ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲ ರಾತ್ರಿಯೇ ಭುವನ ಮನೆಗೆ ಬಂದಿದ್ದರು. ಇನ್ನೇನು ಸ್ವಲ್ಪ ಸಮಯದಲ್ಲೇ ಶ್ರೀಮಂತ ಶಾಸ್ತ್ರ ಶುರುವಾಗಿ ಬಿಡೋದು. ತನ್ನ ಬದುಕಿನಲ್ಲಿ ತನ್ನ ತಂದೆ ತಾಯಿಯಷ್ಟೇ ಅಣ್ಣ ಅತ್ತಿಗೆಗೆ ಗೌರವ ಕೊಡುವ ಹೆಣ್ಣಿಗೆ ಇನ್ನು ಅವರಿಬ್ಬರು ಬಾರದೇ ಇರೋದು ಕಂಡು ಬೇಸರವಾಗುತ್ತಿತ್ತು. ಭುವನ ಇನ್ನೇನು ಬಂದುಬಿಡ್ತಾರೆ, ನಾನು ಆಗಲೇ ಕಾಲ್ ಮಾಡಿದಾಗ ಅರ್ಧ ಗಂಟೆ ಅಮ್ಮ ಅಂತ ಹೇಳಿದ್ದ ಎಂದು ಶಾಸ್ತ್ರಕ್ಕೆ ತಯಾರಾಗಿ ಮುಖ ಊದಿಸಿ ಕುಳಿತಿದ್ದ ಮುದ್ದಿನ ಮಗಳಿಗೆ ದೃಷ್ಟಿ ನಿವಾಳಿಸಿದಳು ಮಮತಾ. ಕಣ್ಣಂಚಿನಲ್ಲಿದ್ದ ಕಾಡಿಗೆ ತೀಡಿ ಅವಳ ಕಿವಿಯ ಹಿಂದೆ ಇಟ್ಟಾಗ ಭುವನ ಮುಖದಲ್ಲಿ ಪುಟ್ಟ ನಗು ಮೂಡಿತು. ಶಾರ್ವಿ ಹೊಟ್ಟೆಯಲ್ಲಿದ್ದಾಗ ಎತ್ತವರ ಅಸಮಾಧಾನಕ್ಕೆ ಗುರಿಯಾಗಿ ಈ ಸಂಭ್ರಮವನ್ನು ಅವಳು ಕಳೆದುಕೊಂಡಿದ್ದಾಳಲ್ಲ. ಅಷ್ಟರಲ್ಲಿ ಲಹರಿ ಮತ್ತು ಶ್ರೇಯಾ ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದರು. ಅವರನ್ನು ಸಹ ಅಣ್ಣ ಅತ್ತಿಗೆ ಬಂದ್ರಾ ಎಂದು ಪ್ರಶ್ನೆ ಮಾಡುತ್ತಲೇ ಹೆಜ್ಜೆ ಹಾಕಿದಳು ಭುವನ. ಶ್ರೀಮಂತ ಶಾಸ್ತ್ರ ಶುರುವಾಗುವ ಮುನ್ನ ಬರುವರೋ ಇಲ್ವೋ ಎಂಬ ಚಿಂತೆ ಅವಳದು. ಅಕ್ಕ ಬಾಬಾ ಬಂದು ಬಿಡ್ತಾರೆ ಅತ್ತಿಗೆ, ನೀವು ಬನ್ನಿ ಎನ್ನುತ್ತಾ ಅವಳಿಗಾಗಿ ಹಾಕಿದ್ದ ಆಸನದ ಮೇಲೆ ಕೂರಿಸುವ ಮುನ್ನವೇ ರಾಮ್ ಮತ್ತು ಅಚ್ಚು ಬಂದಿದ್ದು ಕಂಡು ಬಂತು. ಸುಮ್ಮನೆ ಟೆನ್ಷನ್ ಮಾಡಿಕೊಳ್ತಿದ್ದೀರಾ, ನೋಡಿ ಬಂದರು ಅಕ್ಕ ಬಾವ ಎಂದು ಶ್ರೇಯಾ ಹೇಳುವಾಗ ತಮ್ಮ ಬಳಿ ಬರುತ್ತಿದ್ದವರನ್ನು ಕಂಡು ಭುವನ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಇವತ್ತು ಅವಳು ಬಯಸಿದ್ದೆಲ್ಲ ಅವಳ ಮುಂದಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಅವರಿಬ್ಬರೇ ಅಲ್ವೇ. ಟ್ರಾಫಿಕ್ನಲ್ಲಿ ಸಿಕ್ಕಿ ಬಿದ್ದು ತುಸು ತಡವಾಗಿತ್ತು. ಹಾಗಾಗಿ ಬಂದವನೇ ತಂಗಿಯ ಬಳಿ ಬಂದ, ಸಾರಿ ಕಣೋ, ನೀನಾಗಲೇ ಕಾಲ್ ಮಾಡಿದಾಗ ರಿಸೀವ್ ಮಾಡೋಕ್ಕೆ ಆಗಲಿಲ್ಲ ಎಂದು ಅವಳ ನಗುರವಾಗಿ ಹಪ್ಪಿ ಕ್ಷಮೆ ಕೇಳಿದ ರಾಮ್. ಅವಳ ಹನಿಗೆ ಮಮತೆಯಿಂದ ಮುತ್ತಿಟ್ಟು, ತುಂಬ ಮುದ್ದಾಗಿ ಕಾಣ್ತಿದ್ಯಾ ಎಂದೊಡನೆ ಅವಳ ಬೇಸರ ಮುನಿಸು ಅರೆ ನಿಮಿಷದಲ್ಲಿ ಜಾರಿ ಹೋಯಿತು. ನಿನ್ನ ತಂಗಿ ಸೀಮಂತಕ್ಕೆ ನೀನೇ ಲೇಟಾಗಿ ಬರ್ತಿದ್ಯಾ, ಹೋಗೋಣ ಎಂದು ಹುಸಿ ಮುನಿಸಿ ತೋರಿದ ತಂಗಿಯನ್ನು ಕಂಡು ನಸು ನಕ್ಕ ರಾಮ್. ಮತ್ತೊಂದು ಸಲ ಸಾರಿ ನನ್ನ ತಂಗಿಗೆ ಎಂದು ತಾನೇ ಅವಳನ್ನು ಕುರ್ಚಿಯ ಮೇಲೆ ಕೂರಿಸಿದನು. ಅದನ್ನೆಲ್ಲ ಅವರಿಂದ ತುಸು ದೂರದಲ್ಲಿ ನಿಂತು ನೋಡುತ್ತಿದ್ದ ಶರಣ್ಗೆ ಗಂಟಲುಬ್ಬಿ ಬಂದು ಕಣ್ಣುಗಳು ನೋವಿನಲ್ಲಿ ತುಂಬಿ ಬಂದವು. ಆರವ್ ತೃಪ್ತಿಯ ಹೊಟ್ಟೆಯಲ್ಲಿದ್ದಾಗ, ಶಾರ್ವಿ ಭುವನ ಹೊಟ್ಟೆಯಲ್ಲಿದ್ದಾಗ ಅವರಿಬ್ಬರು ಅನುಭವಿಸಿದ ಮಾನಸಿಕ ವೇದನೆ ಕಣ್ಣ ಮುಂದೆ ತೇಲಿ ಬಂತು. ಡ್ಯಾಡಿ, ಆಮೇಲೆ ನಾನು, ಚಾಂಪ್, ಆರವ್ ಬ್ರೋ 3 ಜನ ಮಮ್ಮಿ ಜೊತೆ ಫೋಟೋಶೂಟ್ ಮಾಡಿಸ್ತೀವಿ ಎಂದು ತನ್ನ ಉದ್ದ ರೇಷ್ಮೆ ಲಂಗವನ್ನು 2 ಕೈಯಿಂದ ಮೇಲೆತ್ತಿ ಹಿಡಿದು ಬಂದು ತನ್ನ ಮುದ್ದು ಗೌರಿಯನ್ನು ಕಂಡೊಡನೆ ಮುಖ ತಿರುಗಿಸಿ ಕಣ್ಣು ತೊಳೆದ ಶರಣ್ ಮುಖದಲ್ಲಿ ನೋವು ಮಾಸಿ ಕಿರುನಗು ಮೂಡಿತು. ಬೆಳಿಗ್ಗೆಯಿಂದ ಅವಳದೇ ಫೋಟೋಶೂಟ್ ಮಾಡಿಸಿದ್ದರೂ ಅವನ ಮುದ್ದು ಗೊಂಬೆಗೆ ತೃಪ್ತಿ ಇರಲಿಲ್ಲ. ಮಗಳನ್ನು ತನ್ನ ತೆಕ್ಕೆಗೆ ಎತ್ತಿಕೊಂಡ ಶರಣ್ ಅವಳ ಕೆನ್ನೆಗೆ ಮುತ್ತು ಕೊಟ್ಟು, ಅಚ್ಚು ರಾಮ್ ಬಂದಿದ್ದಾರೆ, ಅವರನ್ನು ಮಾತನಾಡಿಸದೆ ಎಲ್ಲಿಗೆ ಹೋಗಿದ್ದೆ ನೀನು ಯಾವಾಗಲೂ ಫೋಟೋಶೂಟ್ ಅಂತ ಕ್ಯಾಮರಾಮ್ಯಾನ್ ಹಿಂದೆ ಬಿದ್ದರೆ ಅತ್ತೆ ಮಾವ ಆರವ್ ಚಾಂಪ್ನ ಕರ್ಕೊಂಡು ಹೋಗಿ ಬಿಡ್ತಾರೆ ಎನ್ನುವಾಗ ಚಾಂಪ್ ಮಾವ ಅವಳನ್ನು ಕೆಳಗೆ ಬಿಡಿ ಎನ್ನುತ್ತಾ ಶರಣ್ ಕೈ ಹಿಡಿದು ಜಗ್ಗಿದನು. ಗಾಬರಿಯಲ್ಲಿ ತನ್ನ ಅಪ್ಪನ ಕೊರಳನ್ನು ಅಪ್ಪಿದ ಶಾರ್ವಿ, ಡ್ಯಾಡಿ ಪ್ಲೀಸ್ ನನ್ನ ಕೆಳಗೆ ಇಳಿಸಬೇಡಿ, ನನ್ನ ತಲೆಯಲ್ಲಿರುವ ಡಿಸೈನರ್ ಹೇರ್ ಪಿನ್ ಕಸಿಯೋದಕ್ಕೆ ಅವನು ನನ್ನ ಕೆಳಗೆ ಇಳಿಸಿ ಅಂತ ಹೇಳ್ತಿರೋದು. ಅಯ್ಯೋ, ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡಿಬಿಡ್ತಾನೆ, ನಾನಿನ್ನೂ ಫೋಟೋಶೂಟ್ ಮಾಡಿಸಬೇಕು ಎಂದು ಗಾಬರಿಯಲ್ಲಿ ಬಡಬಡಿಸಿದ ಮಗಳನ್ನು ಕಂಡು ತುಟಿ ಬಿಗಿದು ನಗು ತಡೆದನು ಶರಣ್. ತನ್ನ ಮಗಳಿಗೆ ಕಾಟ ಕೊಡುವುದರಲ್ಲಿ ಯಾವಾಗಲೂ ಮುಂದಿರುವ ಅಳಿಯನನ್ನು ಕಂಡು ಅವನಿಗೂ ನಗು ಬಂತು. ಮಗಳು ಮತ್ತು ಅಳಿಯನ ಸಮಸ್ಯೆಯಲ್ಲಿ ಬ್ಯುಸಿ ಇದ್ದ ಶರಣ್ ಬಾ ಇಲ್ಲಿ ಎಂದು ಕೂಗಿದರು ಸಂಪೂರ್ಣ. ಮಡದಿಗೆ ಅರಸಿ ಹಾರೈಸಲಿ ಎಂಬುದು ಅವರ ಉದ್ದೇಶ. ಬಂದೆ ಎಂದವನು ತನ್ನ ತೋಳಿನಲ್ಲಿದ್ದ ಮಗಳನ್ನು ಅಜ್ಜಿಯ ಕೈಗೆ ಕೊಟ್ಟು
ತನ್ನವಳಿಗೆ ಮಡಿಲು ತುಂಬೋ ಶಾಸ್ತ್ರ ಮಾಡಲು ಬಂದನು. ಸಂಪೂರ್ಣ ಅವರು ಹೇಳಿದಂತೆ ಶಾಸ್ತ್ರ ಮುಗಿಸಿದ ಶರಣ್ ಅವಳ ಹಣೆಗೆ ಒಲವಿನಿಂದ ಮುತ್ತಿಟ್ಟು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಎಂದು ಕೃತಜ್ಞತಾ ಭಾವದಲ್ಲಿ ಭಾವುಕನಾಗಿ ನುಡಿದನು. ಅವನ ಕಣ್ಣುಗಳು ತುಂಬಿ ಬಂದಿದ್ದು ಕಂಡು ರೀ ಎಂದು ದೊಡ್ಡ ಕಣ್ಣು ಬಿಟ್ಟು ಭುವನ ಗದರಿಸಿದರೆ ರಾಮ್ ಮತ್ತು ಮಮತಾ ಅವರ ಕಣ್ಣುಗಳು ಸಹ ತುಂಬಿ ಬಂದವು. ಸಮಯಕ್ಕೆ ಎಲ್ಲರನ್ನು ಬದಲಾಯಿಸುವ ಶಕ್ತಿ ಇದೆ ಎಂದು ಅವರೆಲ್ಲರಿಗೂ ಅನಿಸಿತ್ತು. ಭುವನ ತವರಿನವರ ಜೊತೆ ಅಚ್ಚು ತವರಿನವರ ಸಹ ಭುವನಾಗೆ ಮಡಿಲು ತುಂಬೋ ಶಾಸ್ತ್ರ ಮಾಡಿದರು. ಬಂದಿದ್ದ ನೆಂಟರು ಸಹ ಶಾಸ್ತ್ರ ಮಾಡುವಾಗ ತನ್ನವನ ಪಕ್ಕದಲ್ಲಿ ಬಂದು ಅವನ ತೋಳು ಬಳಸಿ ನಿಂತ ಅಚ್ಚುವನ್ನು ಕಂಡು ಏನಾಯ್ತು ಮುದ್ದು ಎಂದು ರಾಮ್ ಕೇಳಿದನು. ಸಮಯ ಎಷ್ಟು ಬೇಗ ಸರಿದು ಬಿಟ್ಟಿದೆ ಅಲ್ಲ ರಾಮ್. ನನಗೆ ನಿನ್ನೆ ಮೊನ್ನೆ ತಾನೇ ಭುವನ 2ನೇ ಮಗುವಿಗೆ ತಾಯಿಯಾಗಿತ್ತು. ನಮ್ಮ ಅಂಕಿತ್ಗೆ ಮದುವೆ ಮಾಡಿದ್ದು ಅನಿಸ್ತಿದೆ. ಆದರೆ ನೋಡಿ ಆಗಲೇ 5 ತಿಂಗಳು ಆಗಿಬಿಟ್ಟಿತ್ತು ಇದೆಲ್ಲ ಆಗಿ. ಇನ್ನೇನು ಸ್ವಲ್ಪ ದಿನಕ್ಕೆ ಭುವನಾಗೆ ಡೆಲಿವರಿಯಾಗಿ ಪಾಪು ಸಹ ಮನೆಗೆ ಬರುತ್ತೆ. ಇದೆಲ್ಲ ಎಷ್ಟು ಬೇಗ ಬೇಗ ಆಗೋಯ್ತು ಅಂತ ಅಚ್ಚರಿ ಆಗುತ್ತಿದೆ ಎಂದವಳ ತಲೆಗೆ ಪುಟ್ಟ ಮುತ್ತಿಟ್ಟ ರಾಮ್ ಸಣ್ಣದಾಗಿ ನಕ್ಕು ಸುಮ್ಮನಾದನು. ನೋವು ಹತಾಶೆ ತುಂಬಿದಾಗ ದಿನಗಳು ಯುಗಗಳಂತೆ ಕಳೆದರೆ ನಗು ನೆಮ್ಮದಿ ಇದ್ದಾಗ ಯುಗಗಳೇ ಕ್ಷಣಗಳಂತೆ ಕಳೆದು ಹೋಗುತ್ತವೆ ಎಂದು ಅವನಿಗೆ ಈಗ ಅರ್ಥವಾಗಿತ್ತು. ಮನೆಯೆಲ್ಲ ಹುಡುಕಿ ಕೊನೆಗೆ ಟ್ಯಾರೆಸ್ ಮೇಲಿರುವ ಗೆಸ್ಟ್ ರೂಮ್ಗೆ ಬಂದಿದ್ದ ಶ್ರೇಯಾಗೆ ಚಾಂಪ್ನನ್ನು ಮಲಗಿಸಿಕೊಂಡು ನೆಮ್ಮದಿಯಾಗಿ ಮಲಗಿಬಿಟ್ಟಿದ್ದ ಅಂಕಿತ್ ಕಂಡನು. 1 ಗಂಟೆಯಿಂದ ಭುವನ ಜೊತೆ ಫೋಟೋ ತೆಗೆಸಿಕೊಳ್ಳಲು ಅವನನ್ನು ಹುಡುಕುತ್ತಿದ್ದ ಹೆಣ್ಣು ಈಗ ಇನ್ನಷ್ಟು ಸಿಟ್ಟಾದಳು. ಒಡನೆ ಅವನ ಫೋನ್ಗಾಗಿ ಹುಡುಕಾಡಿದಾಗ ಅದು ಅವನ ಅಂಗಿಯ ಕಿಸೆಯಲ್ಲಿತ್ತು. ಮಲಗೋ ಮುನ್ನ ಯಾರ ಪಿರಿಪಿರಿಯೂ ಬೇಡ ಎಂದು ಅವನು ಫೋನ್ ಸೈಲೆಂಟ್ ಮಾಡಿ ಮಲಗಿದ್ದನು. ಮೆಲ್ಲಗೆ ಅವನ ಬಳಿ ಬಂದು ಮಂಚದ ಮೇಲೆ ಹತ್ತಿ ಕುಳಿತ ಶ್ರೇಯಾ ಅವನ ಕಿಸೆಯಲ್ಲಿದ್ದ ಫೋನ್ ಎತ್ತಿಕೊಳ್ಳಲು ಮುಂದಾದಳು. ಆದರೆ ಅರೆ ನಿಮಿಷದಲ್ಲಿ ಅವಳ ಕೈ ಹಿಡಿದು ಬೆಡ್ ಮೇಲೆ ಉರುಳಿಸಿ ಅವಳ ಮೇಲೆ ಬಂದ ಅಂಕಿತ್ನ ನಡೆಗೆ ಅವಳ ಹೃದಯ ಬಡಿತ ಏರಿಳಿತವಾಯಿತು. ಅವಳು ರೂಮ್ ಡೋರ್ ಓಪನ್ ಮಾಡಿದಾಗಲೇ ಅಂಕಿತ್ ಎಚ್ಚರಗೊಂಡಿದ್ದನು. ಬೆಳಿಗ್ಗೆಯಿಂದ ನನ್ನ ಹೆಂಡತಿ ಯಾವಾಗ ಒಂಟಿಯಾಗಿ ಸಿಗ್ತಾಳೆ ಅಂತ ಕಾದು ಕಾದು ಹಣ್ಣಾಗಿದ್ದಕ್ಕೆ ಈಗ ನನ್ನ ಕೈಗೆ ಸಿಕ್ಕಿದಾಳೆ ಎಂದು ಅವನ ಕಣ್ಣಿನಲ್ಲಿದ್ದ ತುಂಟತನ ಕಂಡು ಶ್ರೇಯಾ ತಬ್ಬಿಬ್ಬಾದಳು. ಏನು ಮಾಡ್ತಿದ್ದೀರಾ? ಅಯ್ಯೋ ನಾನು ಡೋರ್ ಲಾಕ್ ಸಹ ಮಾಡಿಲ್ಲ ಎಂದು ಗಾಬರಿಯಲ್ಲಿ ಬಡಬಡಿಸುತ್ತಿದ್ದರೆ ಅವನ ತುಟಿಗಳು ಅವಳ ಕೆಂದುಟಿಗಳಿಗೆ ಲಗ್ಗೆ ಇಟ್ಟಿದ್ದವು. ಕತೆ ಮುಂದುವರಿಯುತ್ತದೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಚಾನಲನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದೇ ಅಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.